ಹರಿಹರ ಬ್ರಹ್ಮಾದಿಗಳಿಗೂ ಅಧಿಕವಾಗಿರ್ತಕ್ಕಂಥ ಪರಬ್ರಹ್ಮನನ್ನ ಗುರುವನ್ನ ಭಜಿಸ್ಬೇಕು, ಅದರಲ್ಲಿ ಮರೆ ಹೋಗ್ಬೇಕನ್ನೋ ವಿಚಾರ ಮಾಡಿದ್ವಿ. ಮತ್ತೆ ಈಗ ದೃಶ್ಯ ನಿರಾಸನ ನಿರೂಪಣೆ ಅನ್ನೋ ವಿಷಯ. ಮನುಷ್ಯರು ಜಾದು ವಿದ್ಯೆಯ ಬಹಳ ಜನರಿಗೆ ಕರೆ ಅನಿಸುವುದು, ಅದರ ಕಡೆಗೆ ಪರೀಕ್ಷಿಸಿ ನೋಡಲು ಅದು ಕೊಟ್ಟಿ ಎಂದೇ ಸಿದ್ಧವಾಗುತ್ತದೆ. ಅದರಂತೆ ರಾಕ್ಷಸರು ಮಾಯೆ ಇರುವುದು, ಅದು ದೇವತೆಗಳಿಗೂ ಕರೆ ಎನಿಸುತ್ತದೆ. ಮರೀಚನು ಮಾಯೆಯಿಂದಲೇ ರಾಮನ ಪಂಚವಟಿಯಲ್ಲಿ ಕಾಂಚನಾಮೃಗದ ಬೆನ್ನು ಹತ್ತಲಿಲ್ಲವೇ? ರಾಕ್ಷಸರು ತಮ್ಮ ಮೊದಲಿನ ದೇಹವನ್ನು ಬದಲಿಸಬಲ್ಲರು, ಒಬ್ಬರು ಅನೇಕರಾಗಬಲ್ಲರು. ಅಂದ್ರ ಇಲ್ಲಿ ಅನೇಕ ವಿದ್ಯೆಗಳಲ್ಲಿ ಜಾದು ವಿದ್ಯೆ ಅನ್ನೋದು ಕೂಡ ಇದು ಈ ಪ್ರಪಂಚಿಕರಿಗೆ ಹೆಂಗ ಪ್ರಿಯವಾಗ್ತದೆ ಹಂಗ ರಾಕ್ಷಸರಿಗೂ ಕೂಡ ಪ್ರಿಯವಾಗ್ತದೆ. ರಾಮನಿಗೆ ಪಂಚವಟಿಯಲ್ಲಿ ಒಬ್ಬ ಋಷಿಮುನಿ ಜಿಂಕಿಯ ರೂಪವನ್ನು ಧರಿಸಿ ಅದು ಸೀತೆಗೆ ಅದ್ರ ಮೇಲೆ ಮೋಹ ಬರುವಂತೆ ಮಾಡಿ ಮತ್ತೆ ಇವನು ಅದನ್ನು ಬೆನ್ನತ್ತಿಕೊಂಡು ಹೋದ. ಈ ರೀತಿ ಅದು ಮೋಹವನ್ನ ತರ್ತದೆ. ರಾಕ್ಷಸರು ತಮ್ಮ ದೇಹದ ಮೇಲಿನ ದೇಹವನ್ನು ಬದಲಿಸಬಲ್ಲರು, ಒಬ್ಬರಾಗಬಲ್ಲರು. ಅಷ್ಟೇಕೆ ಒಂದೊಂದು ರಕ್ತದ ಹನಿಯಿಂದ ಒಬ್ಬೊಬ್ಬರು ರಾಕ್ಷಸರು ಹುಟ್ಟುವರು. ಅನೇಕ ಪದಾರ್ಥ ಹಾಗೂ ಹಣ್ಣುಗಳೇ ಆಗಿ ದ್ವಾರಕೆಯಲ್ಲಿ ಪ್ರವೇಶಿಸಿದ ಎಷ್ಟೋ ಕಪಟಿಗಳಾದ ರಾಕ್ಷಸರನ್ನು ಕೃಷ್ಣನು ಕೊಂದ. ಅದರತ್ತ ಇಲ್ಲಿ ಮನಸ್ಸಿನ ಭಾವನೆಗಳು ಸಾಲ ಮತ್ಸರಗಳು ಎಲ್ಲವೂ ಸರಳವಾದ ಸತ್ತಂತೆ ನಮಗೆ ಭಾಸವಾಗ್ತದೆ. ದೇಹಾಭಿಮಾನ ಇಲ್ಲ ಅನ್ನೋ ರೀತಿಯಲ್ಲಿ ಭಾಸವಾಗ್ತತಿ. ಆ ನುಡಿಯನ್ನು ಕೇಳ್ತಾ 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 ಅದರಲ್ಲೇ ಲೀನವಾದಂತೆ ಭಾಸವಾಗ್ತತಿ. ನಮ್ಮ ಗುಣ ಯಾವಿಲ್ಲ ಬಿಡಪ್ಪ, ಎಲ್ಲ ಸತ್ತೋಗಿದವ ಪರಬ್ರಹ್ಮನ ಭಾವನೆ ಬರ್ತತಿ. ಮತ್ ಈ ವಿಷಯ ವಾಸನೆಗಳು ಎದುರಿಗೆ ಬಂದಾಗ, ಈ ಸಂಸಾರ ವಿಚಾರದೊಳಗ್ ಸಿಕ್ಕಂಡಾಗ ಮತ್ತ ಹುಟ್ಟಿದಂಗ ಕಾಣ್ತತಲ್ಲ, ಇದೇ ರಕ್ತ ಬೀಜಾಸುರಂದ್ರ ಅಲ್ಲಿ ಆ ಹೊರಗಿನ ರಕ್ತ ಬೀಜಾಸುರರ ಅವ್ರಾದ್ರ ನಮ್ಮ ಅಂತರಂಗದೊಳಗ ವಿಷಯ ಗುಣಾದಿಗಳೆಂಬ ರಕ್ತ ಬೀಜಾಸುರರು, ಈ ಹರಿಷಡ್ ವರ್ಗಗಳು ಒಂದೊಂದ್ಸಲ ಇಲ್ಲಿ ಇದ್ರೊಳಗಿದ್ದಾಗ ಸಾಧು ಆಗಿರ್ತಾವ, ಮತ್ತೆ ಪ್ರಪಂಚದಾಗ ಹೊರಗೆ ಹೋದಾಗ ಮತ್ತ ಅವೇ ಭೂತವಾಗಿ ಕಾಣ್ತಾವ ಅನ್ನೋ ವಿಚಾರವನ್ನ ನಾವು ತಗೋಬೇಕಾಗ್ತದೆ ಅಂತ ಹೇಳಿದ್ವಿ. ರಾವಣನು ಕಪಟ ವಿದ್ಯೆ ಎಷ್ಟು ನೋಡಿರಿ. ಅವನು ಸೀತಾದೇವಿಯ ಮಾಯಿಗ ಶಿರವನ್ನು ನಿರ್ಮಿಸಿದನು. ಅದರಂತೆ ಹನುಮಂತನು ಅಮೃತ ಸಂಜೀವಿಯನ್ನು ತರಲಿಕ್ಕೆ ಹೋದಾಗ ರಾಕ್ಷಸನು ಕಾಲ ನಿಯಮ ಋಷಿಯಾಗಿ ಆಶ್ರಮ ಮಾಡಿಕೊಂಡು ಕುಳಿತು ಸೋಜಿಗವೆಷ್ಟು ನೋಡಿರಿ. ಅಂದ್ರೆ ಅಲ್ಲಿ ರಾವಣನ ಮಗ ಇಂದ್ರಜಿತ್ ಲಕ್ಷ್ಮಣನನ್ನ ಕೊಂದಾಗ ಲಕ್ಷ್ಮಣನ ಸತ್ತಾಗ ಅವನಿಗೆ ಸಂಜೀವಿನಿ ಗಿಡ ಅಂತ ತರಕ್ ಹೋದಾಗ ಅಲ್ಲಿ ಒಬ್ಬ ಋಷಿಮುನಿ ಆ ಪರ್ವತದ ಮೇಲೆ ಕುಂತಿರ್ತಾನ. ಅವನಿಗೂ ಕೂಡ ಯಾವ್ದು ಅಂತ ಗೊತ್ತಾಗದೆ ಅವನು ಇಡೀ ಗುಡ್ಡವನ್ನೇ ಹೊತ್ಕೊಂಡ್ಬರ್ತಾನೆ. ಈ ಕಪಟ ವಿದ್ಯೆಯು ಎಷ್ಟು ರಾಕ್ಷಸರು ದೇವತೆಗಳಿಗೂ ಆಸೆಗೊಳ್ಳದಿರಲು ಅವತಾರಿಕ ಶಕ್ತಿಯೇ ಜನ್ಮ ವ್ಯಕ್ತಿ ಅವರನ್ನು ಕೊಲ್ಲಬೇಕಾಯಿತು. ಈ ಮಾಯವಿದ್ಯೆಯಿಂದ ಈ ರಾಕ್ಷಸರು, ಇವ್ರ ದುರ್ಗುಣಗಳು ಯೋಗ ಮಾಡಿ ಏನೋ ತಪಸ್ಸು ಮಾಡಿ ಸಿದ್ಧಿಗಳನ್ನ ಪಡ್ಕೊಂಡು ಅವರು ಈ ರೀತಿ ಎಲ್ಲ ದೇವತೆಗಳನ್ನ ಅವ್ರನ್ನೆಲ್ಲ ಕಾಡ್ತಿದ್ರು. ಮತ್ತೆ ಇವನ್ನು ಕೊಲ್ಲಬೇಕಂದ್ರ ಆತ್ಮಚೈತನ್ಯದಿಂದನೇ, ಆತ್ಮಶಕ್ತಿ ಇದ್ದಾನೆ ಕೊಲ್ಲಕ್ ಸಾಧ್ಯ. ಮತ್ತೆ ಆ ಸ್ವರೂಪವೇ ಮತ್ತೆ ಅವತರಿಸಿ ಬರಬೇಕಾಗ್ತದೆ. ಸಾರಾಂಶ: ರಾಕ್ಷಸರು ಮಾಯೆಯ ದೇವತೆಗಳಿಗೂ ತಿಳಿಯದ ಅದ್ಭುತ ಕಪಟ ವಿದ್ಯೆಯಾಗಿದೆ. ಇರಲಿ, ಮನುಷ್ಯರು ಜಾದು ಹಾಗೂ ರಾಕ್ಷಸರ ವಿಚಿತ್ರ ರಚನಾ ಸಾಮರ್ಥ್ಯದಂತೆಯೇ ಪರಮೇಶ್ವರನ ಬಹುವಿಧ ವಿಚಿತ್ರ ಮಾಯೆ ಇರುವನು. ಅವ್ರ ರಾಕ್ಷಸರು ಹೆಂಗೆಂಗ ಮಾಯ ರೂಪದಾಗ ಹೆಂಗೆಂಗ ಅವರು ಈ ಮಾಯಾಶಕ್ತಿಯನ್ನ ಬಳಸಿಕೊಂಡು ಮೆರಿತಾರೋ ಅಂತವ್ರನ್ನ ಆ ಶಿವ ಆಗಿರ್ತಕ್ಕಂಥವ್ರು ಆ ಮಾಯ ಸ್ವರೂಪದಿಂದನೇ ಅವರನ್ನ ಕೊಂದಾಗ್ತಾನೆ. ಅಂದ್ರೆ ಇಲ್ಲಿ ಅಧರ್ಮಿಗಳನ್ನ ಅಧರ್ಮ ಮಾಡುವರನ್ನ ಅಧರ್ಮದಿಂದನೇ ಕೊಲ್ಲುವುದು ಕೂಡ ಧರ್ಮ ಅಂತೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಇಲ್ಲಿ ಆ ಶಿವನಾದ್ರೂ ಕೂಡ ಮಾಯಾ ರೂಪ ಧರಿಸಿರ್ತಕ್ಕಂಥವ್ರನ್ನ ಆ ಮಾಯಾ ಸ್ವರೂಪದಿಂದನೇ ಕೊಲ್ತಾನೆ. ಈ ಮೂರು ಕರೆ ಇದ್ದಂತೆಯೇ ಕಾಣಿಸುತ್ತದೆ, ಆದರೆ ವಿಚಾರ ಮಾಡಿದ ಕೂಡಲೇ ಇಲ್ಲವಾಗುತ್ತದೆ. ಸುಳ್ಳಾಗಿದ್ದರೂ ಯಾವಾಗಲೂ ಭಾಸವಾಗುತ್ತಿರುತ್ತಿತ್ತು. ಮಾಯೆ ಸತ್ಯವೆನ್ನಬೇಕೆ, ಅದು ನಾಶ ಹೊಂದುವುದು ಮಿಥ್ಯೆ ಎನ್ನಬೇಕೆ ಎಂದು ಕಾಣಿಸದು. ಇಲ್ಲಿ
ಅವರು ಮಿಥ್ಯ ಸ್ವರೂಪದಿಂದ ಅನಂತ ಅವತಾರಗಳನ್ನ ತಾಳಿ ದೇವತೆಗಳಿಗೂ ಬೇರೆ ಜನಗಳಿಗೂ ತೊಂದರೆ ಕೊಡ್ತಾರೆ. ಮತ್ತೆ ಈ ಭಗವಂತನು ಕೂಡ ಅದೇ ಮಾಯ ರೂಪವನ್ನ ತಾಳಿ ಅವರನ್ನು ಕೊಲ್ತಾನೆ. ಇದರಲ್ಲಿ ಯಾವ್ದು ಸತ್ಯ ಅನ್ನಬೇಕು, ಯಾವ್ದು ಮಿಥ್ಯ ಅನ್ನಬೇಕು? ಏನ್ ಈ ಭಗವಂತ ಅವರನ್ನ ಕೊಂದದ್ದು ಸತ್ಯ ಅನ್ನಬೇಕೆ, ಅಥವಾ ಅವ್ರ ಅವತಾರ ಮಾಡಿದ್ದು ಮಿಥ್ಯ ಅನ್ನಬೇಕೆ? ಹೀಗೆ ಎರಡೂ ಕಡೆ ಹೇಳಲಿಕ್ಕೆ ಮನಸ್ಸು ಸಂಶಯಗೊಳ್ಳುವುದು. ಆದರೆ ನಿಶ್ಚಯವಾಗಿ ಇದು ಸತ್ಯವಲ್ಲವೇ ಅಲ್ಲ. ಮಾಯೆಯು ಸುಳ್ಳು ಇದ್ದು ಕಾಣಿಸುವುದಿದೆಲ್ಲವೂ ಕನಸಾಗಿದೆ ಎಂದು ತಿಳಿಯಪ್ಪ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಅದೆಲ್ಲದ ಕನಸಂತ ತಿರಿ. ಆ ರಾಕ್ಷಸರು ರಕ್ತ ಬೀಜಾಸುರರಾಗಿದ್ರು, ಶುಂಭ ನಿಶುಂಭರನ್ನರಿದ್ರು, ಮಧುಕೈಟಭರನ್ನರಿದ್ರು, ಇವರೆಲ್ಲ ಇದ್ರು ಅಂತ ಹೇಳ್ತತಲ್ಲ. ಅವ್ರನ್ನೆಲ್ಲದನ್ನ ದೇವಿ ಎಲ್ಲ ಕೊಂದಾಕಿದ್ಲು, ಮಾಡಿದ್ಲು ಅಂತೆಲ್ಲ ಹೇಳ್ತೈತಿ. ಆಕಿ ಯಾವ ಭಾವದಿಂದ ಕೊಂದ್ಲು ಅಂದ್ರೆ ಆಕಿ ಯುದ್ಧ ಮಾಡಿ ಸಾಕಾಗಿ ಸುಣ್ಣಾಗಿ ಹೋಗ್ತಾಳ. ಕೊನೆಗೆ ಆಕಿಗೆ ಆ ಗುರುವಿನ ಮರೆ ಹೋದಾಗ ಗುರು ಹೇಳ್ತಾನೆ, ನೀನು ಆ ಬ್ರಹ್ಮ ಸ್ವರೂಪನಿದ್ದಿ ಅಂತ ತಿಳಿಯಮ್ಮ, ಆ ಜಗತ್ ಮಾತೆಯ ನೀನಿದ್ದಿ ಅಂತ ತಿಳಿ, ಈ ಭೂಮಂಡಲ ತುಂಬಾ ನಿನ್ ನಾಲ್ಗೆಯನ್ನ ಚಾಚು, ಅವಾಗ ರಾಕ್ಷಸರ ರಕ್ತ ನೆಲಕ್ ಬೀಳಲ್ಲ, ಅವಾಗ ರಾಕ್ಷಸರನ್ನೆಲ್ಲವನ್ನ ನುಂಗು ಅಂತ ಆ ಗುರುವಾಣಿಯಂತೆ ಆ ದೇವಿ ಎಲ್ಲಾ ರಾಕ್ಷಸರನ್ನ ಕೊಂದ್ರು. ಅರ್ಥಾತ್ ಅದರ ತಾತ್ಪರ್ಯ ನಾವೇನ್ ತಗೋಬೇಕಂದ್ರೆ, ನಮ್ಮೊಳಗಿರ್ತಕ್ಕಂಥ ಈ ವಿಷಯ ವಾಸನೆಗಳೆಂಬ ರಾಕ್ಷಸರಿಗೆ, ಅಷ್ಟ ಮದಗಳು ಅರಿಷಡ್ ವರ್ಗಗಳೆಂಬ ರಾಕ್ಷಸರಿಗೆ, ಮಾನಾಭಿಮಾನವೆಂಬ ಶುಂಭ ನಿಶುಂಭ ರಾಕ್ಷಸರಿಗೆ ಆತ್ಮ ಸ್ವರೂಪವೇ ನಾನಿದ್ದೇನೆಂಬ ಭಾವದಿಂದ ಎಲ್ಲವೂ ನನ್ನೊಳಗಿದೆ, ನನ್ನನ್ನು ಬಿಟ್ಟು ಬೇರೆ ಏನಿಲ್ಲ, ಎಲ್ಲ ಪರಬ್ರಹ್ಮ ಸ್ವರೂಪವಿದೆ ಅಂತ ತಿಳಿದಾಗ ಅದೆಲ್ಲದು ಮಾಯೆ ನಾಶವಾಗ್ತದೆ ಅನ್ನೋ ವಿಚಾರವನ್ನು ನಾವು ತಗೋಬೇಕಾಗ್ತದೆ. ನಾವು ಎಷ್ಟೇ ಬೋಧಿಸಿದರೂ ನಿನಗೆ ಭಾಸವೇ ಸತ್ಯವೆನಿಸುತ್ತಿದ್ದರೆ ನಿನ್ನದು ಇಲ್ಲಿ ತಪ್ಪಿ ಹೋಯಿತು ಕೇಳು ತಂದೆ. ನಾವು ಎಷ್ಟೆಲ್ಲ ಬಿಡಿಸಿ ಹೇಳಿದ್ರು ಕೂಡ ನಿನಗೆ ಆತ್ಮಜ್ಞಾನ ಪ್ರಾಪ್ತಿ ಆಗ್ಲಿಲ್ಲ, ನೀನು ಪರಬ್ರಹ್ಮ ಸ್ವರೂಪ ಅದಿ ಅಂತದ್ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರ ನಿನ್ ಜನ್ಮ ವ್ಯರ್ಥ ಆಗ್ತದೆ. ಅದು ಹೇಳೋದು ಕೇಳೋದು ಎರಡು ವ್ಯರ್ಥ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾರೆ. ನುಡಿ 38:48. ಇನ್ನು ನಿನಗೆ ಜಗತ್ತು ಏಕೆ ಕರೆ ಎನಿಸುತ್ತಿದೆ ಎಂದರೆ, ಜಗತ್ತಿನ ಭಾಸವು ಅವಿದ್ಯೆಯ ಕಾರ್ಯವಿದ್ದು ನಿನ್ನ ದೇಹವಾದರೂ ಅವಿದ್ಯೆ ಇದ್ದುದರಿಂದ ಈ ವಿಚಾರ ಉಂಟಾಗುವುದು. ಹೆಂಗ್ ಈ ಜಗತ್ ನಿಜ ಅಂತ ಕಾಣ್ತಂದ್ರ, ದೇಹವೇ ನಾನಿದ್ದೇನೆಂಬ ಭಾವದಿಂದ, ದೇಹದ ಸುಖ ದುಃಖಗಳು ನನ್ನವೆಂಬ ಭಾವದಿಂದ ತಿಳಿದಾಗ, ಮತ್ತೆ ಈ ಜಗತ್ತಿನೊಳಗೆ ಎಲ್ಲವೂ ನಡೆಯುವು ದೇಹ ಮತ್ತು ಮನೋಮತಿಯ ಆಧಾರದ ಮೇಲೆ ನಡೀತವು. ದೇಹ ಮತ್ತು ಮನೋಮತಿಯ ಆಧಾರದ ಮೇಲೆ ಇವೆಲ್ಲವೂ ನಡೆಯೋದ್ರಿಂದ ಇದು ಮಾಯ ಅನ್ನೋದು ನಿನಗೆ ಕಣ್ಣಿಗೆ ಕಾಣ್ತತಿ. ಇದ್ದುದರಿಂದ ಅವಿಚಾರ ಉಂಟಾಗ್ತದೆ. ಅಂದ್ರೆ ದೇಹ ಭಾವೇನ ಇದ್ದುದರಿಂದ ಈ ರೀತಿ ಭಾವ ಉಂಟಾಗ್ತದೆ. ಕಣ್ಣು ದೃಶ್ಯವನ್ನು ನೋಡುವುದು ಹಾಗೂ ಮನವು ಭಾಸವನ್ನ ಅವಲಂಬಿಸುವುದು. ಆದರೆ ಅದೆಲ್ಲ ಅವಿದ್ಯಾರೂಪ ಲಿಂಗ ದೇಹವೇ ಆಯಿತು. ಈಗ ಅವಿದ್ಯೆಯನ್ನು ನೋಡಿದ್ದರಿಂದ ಅದು ಕರೆ ಎಂಬ ನಂಬಿಕೆ ಹುಟ್ಟುವುದು. ಅಂದ್ರ ಇಲ್ಲಿ ದೇಹ ರೂಪದಿಂದ ಈ ಕಣ್ಣು ಇಂದ್ರಿಯಗಳು ಇವೆಲ್ಲವೂ ಕೂಡ ಅವಿದ್ಯೆಯಿಂದ ಕೂಡಿರ್ತಕ್ಕಂಥ, ಅಂದ್ರ ಹೊರಗಿನ ಭಾವದಿಂದ ನೋಡ್ತವಿ. ಆ ನೋಡಿದಾಗ ನಮ್ಮ ಮನಸ್ಸಿನೊಳಗ ಭಾವನೆಗಳು ಬದಲಾಗ್ತದೆ. ಮತ್ ನಾವು ಈ ಹೊರಗಿನ ನೋಡಕರ್ನ ಅವಿದ್ಯೆಯಿಂದ ನೋಡ್ತವಿ, ಅದು ಅವಿದ್ಯೆ ಕಾಣ್ತತಿ. ಕಣ್ಣಿಗೆ ಹಸಿರು ಕಲರ್ ಗ್ಲಾಸ್ ಹಾಕಿದ್ರೆ ಕಲರ್ ಹೆಂಗ್ ಕಾಣ್ತತೋ ಹಂಗೆ ನಮ್ಮ ಭಾವದೊಳಗ ಈ ಮಾಯೆ ಅಜ್ಞಾನ ಎಂಬ ಭಾವನೆಗಳನ್ನ ಹೆಂಗ್ ತುಂಬ್ಕೊಂತವ ಹಂಗಂಗ್ ಕಾಣ್ತತಿ. ಅದರಿಂದ ನಮ್ಮ ನೋಟ ಬದಲಾಗ್ಬೇಕಾಗ್ತದೆ. ಈ ಅವಿದ್ಯೆಯ ನೋಟವನ್ನು ಬಿಟ್ಟು ಆ ಪೂರ್ಣ ಬ್ರಹ್ಮತ್ವದಿಂದ ನೋಡ್ಬೇಕು ಅನ್ನೋ ವಿಚಾರವನ್ನು ಇಲ್ಲಿ ಹೇಳ್ತೈತಿ. ನಿನ್ನ ಶರೀರವು ಸಂಪೂರ್ಣ ಅವಿದ್ಯೆಯದೇ ಆಗಿದೆ ನೋಡು. ಅವಿದ್ಯಾತ್ಮಕ ಈ ಶರೀರ ತನ್ನದೆನ್ನುವುದೇ ದೇಹ ಬುದ್ಧಿಯ ಲಕ್ಷಣವು. ಇದು ಯಾವ್ದು ಅಲ್ವೋ ಸತ್ಯ ವಸ್ತುವನ್ನ ಮಿಥ್ಯ ಎಂದು, ಮಿಥ್ಯ ವಸ್ತುವನ್ನ ಸತ್ಯ ವಸ್ತು ಅಂತ ಹೇಳ್ತಾವಲ್ಲ, ಅದೇ ಅವಿದ್ಯೆ. ದೇಹವೇ ಮನಸ್ಸೇ ನಾನೆಂಬ ಅವಿದ್ಯೆಯಿಂದ ಆ ಸಾಧನದಿಂದ ನೋಡುವ ಎಲ್ಲಾ ದೃಶ್ಯಗಳು ಅವಿದ್ಯೆಯಾಗಿ ಕಾಣ್ತದೆ. ಮತ್ತೆ ಯಾವ ದೃಷ್ಟಿಯಿಂದ ನೋಡ್ಬೇಕಪ್ಪ ಅಂದ್ರ, ಪೂರ್ಣ ಅರಿವಿನ ದೃಷ್ಟಿಯಿಂದ, ಪೂರ್ಣ
ಪರಬ್ರಹ್ಮ ದೃಷ್ಟಿಯಿಂದ ನಾವು ವ್ಯಕ್ತಿಗಳನ್ನ ದೇಹ ಭಾವದಿಂದ ಮನಸ್ಸಿನ ಭಾವದಿಂದ ನೋಡಿದಾಗ, ದೇಹ ಭಾವ ನೋಡಿದಾಗ ತೆಳಗದನ ದಪ್ಪದನ ವಯಸ್ಸೈತಿ ವಯಸ್ಸಾಗಿಲ್ಲ ಅಂತ ಕಾಣ್ತತಿ. ಮನಸ್ಸಿನ ಭಾವನೆಗಳನ್ನ ನೋಡಿದಾಗ ಗುಣಾದಿಗಳು ಕಾಣ್ತಾವ, ಒಳ್ಳೆನದನ್ ಕೆಟ್ಟನದನ್ ಅಂತ ಕಾಣ್ತತಿ. ಈ ಅವಿದ್ಯೆಯಿಂದ ಅವಿದ್ಯೆಯನ್ನ ನೋಡಿದರೆ ಅವಿದ್ಯೆಯ ದರ್ಶನ ಆಗ್ತದೆ. ಆದ್ದರಿಂದ ಆತ್ಮ ಸ್ವರೂಪದಿಂದ ನೋಡುವವರು ನಾವು ಆಗ್ಬೇಕನ್ನೋ ವಿಚಾರವನ್ನು ಇಲ್ಲಿ ಹೇಳ್ತತಿ. ನಿನ್ನ ಶರೀರವು ಸಂಪೂರ್ಣ ಅವಿದ್ಯೆಯೇ ಆಗಿದೆ ನೋಡು. ಇತ್ತ ಕಡೆಗೆ ದೇಹವನ್ನ ಸತ್ಯ ಮನಸ್ಸಿದ್ದರಿಂದ ಅತ್ತ ಜಗತ್ತು ಸತ್ಯವೆಂದೇ ನಿರ್ಣಯಿಸುವುದು. ನೀನು ದೇಹನೇ ಸತ್ಯ ಅಂತ ತಿಳ್ಕೊಂಡಿದಿ, ಅದಕ್ಕೆ ನೀನ್ ಜಗತ್ತು ಸತ್ಯ ಅಂತ ಕಾಣ್ತತಿ. ಅವೆರಡು ಸತ್ಯತ್ವ ಬುದ್ಧಿಯ ನಡುವೆ ಮಹಾ ಸಂಶಯ ಸೇರಿಕೊಳ್ಳುವುದು. ಅಂದ್ರೆ ಅಸತ್ಯ ವಸ್ತುವನ್ನ ಸತ್ಯ ಅಂತ ಕಾಣ್ತೀಯಲ್ಲ, ಅದರಿಂದ ನಿನಗೆ ಸಂಶಯ ಆಗ್ತದೆ. ಅದೇ ಈ ಕಣ್ಣಾಗ ನೋಡ್ಬೇಡ, ಈ ಮನಸ್ನಾಗ ನೋಡ್ಬೇಡ, ಈ ಭಾವನೆ ನೋಡ್ಬೇಡ ಅಂದ್ರೆ ಹೆಂಗಪ್ಪ ನೋಡೋದು ಅಂತ ಬರ್ತದೆ. ಆದ್ರೆ ಅದನ್ನ ಜ್ಞಾನದ ಕಣ್ಣಿನಿಂದ ನೋಡು, ಆತ್ಮ ಸ್ವರೂಪದ ದೃಷ್ಟಿಯಿಂದ ನೋಡು. ನೋಟದಲ್ಲಿ ಬದಲಾವಣೆ ಆಗ್ಲಿ. ನೀನೇನಾದ್ರೂ ಆ ರೀತಿ ನೋಡ್ಲಿಲ್ಲ ಅಂದ್ರ ಗೊಂದಲಕ್ಕೀಡಾಗ್ತೀಯ. ದೇಹ ಬುದ್ಧಿಯನ್ನು ದೃಢ ಮಾಡಿ ಅಹಂಕಾರದಿಂದ ಬ್ರಹ್ಮವನ್ನು ನೋಡ ಹೋದರೆ ಜಗತ್ತು ದೃಶ್ಯ, ಜಗತ್ತು ಪರಬ್ರಹ್ಮದ ದಾರಿಯನ್ನೇ ಕಟ್ಟು ಮಾಡುವುದು. ನೀನೇನಾರ ದೇಹ ಬುದ್ಧಿಯಿಂದ ನೋಡ್ತೀಯ ಅಂದ್ರ ದೇವರು, ಪರಮಾತ್ಮ, ಆತ್ಮ ಜ್ಞಾನ ನಾವೆಲ್ಲ ದಾರಿನ ಬಂದಾಗ್ತವು. ಆಗ ಅವನಿಗೆ ದೃಶ್ಯವೇ ಸತ್ಯವೆನಿಸಿ ಆ ನಿಶ್ಚಯವೇ ಬಿಂಬಿಸಿ ಬಿಟ್ಟಿತ್ತು. ಇದನ್ನ ಸತ್ಯ ಅಂತ ತಿಳಿದಿ ಅಂದ್ರೆ ಮತ್ತೆ ಇದೇ ಸತ್ಯ ಕಾಣ್ತತಿ. ಓ ಅಕಸ್ಮಾತ್ ಆಗಿಯೇ ಎಷ್ಟು ತಪ್ಪಿ ಹೋಯಿತು ನೋಡಿರಿ. ಈಗ ಈ ಮಾತಿರಲಿ ಅಹಂಕಾರದಿಂದ ಬ್ರಹ್ಮ ಸಿಗಲಾರದು. ದೇಹ ಬುದ್ಧಿಯ ದೃಶ್ಯವನ್ನೇ ಭಾವಿಸುವ ಹಚ್ಚುವುದು. ವಾಸ್ತುಸ್ಥಿತಿಯು ಈಗಿರಲು ಎಲಿವಿನ ದೇಹದ ಮಾಂಸದ ಕಣ್ಣಿನಿಂದ ಬ್ರಹ್ಮದ ಕರುಣೆಯನ್ನು ನೋಡಬೇಕೆನ್ನುವರು ಜ್ಞಾನಿಯಾಗಿರದೆ ಕೇವಲ ಮೂರ್ಖರೆನಿಸುತ್ತಾರೆ. ಅಂದ್ರ ನಾವೇನಾದ್ರು ಈ ದೇಹ ಬುದ್ಧಿನ ಭಗವಂತ ನೋಡ್ತಾನೆ, ನಾನೇನಾರ ಸಿದ್ಧಿ ಮಾಡಿ ಸಾಧನೆ ಮಾಡಿ ಅವನ್ನೇನೋ ಹೊರಗೆ ಏನೋ ಮಾಡಿ ನೋಡ್ತಾನೆ ಅಂತ ಅಂದ್ರ, ಈ ಕಣ್ಣಿನಿಂದ ನೋಡಕ್ ನೀನು ಪ್ರಯತ್ನ ಮಾಡ್ತಿದಿ ಅಂದ್ರ ನೀನು ಜ್ಞಾನಿಯಾಗಿರೋದೇ ಕೇವಲ ಮೂರ್ಖನ ಅಂತ ಹೇಳ್ತದೆ. ಯಾಕಂದ್ರ ಈ ಕಣ್ಣೇ ಸುಳ್ಳೈತಿ, ಇದ್ರ ನೋಡಿದ್ದು ಸುಳ್ಳೆ. ಕಣ್ಣಿಗೆ ಕಾಣಿಸುವುದು ಮತ್ತು ಮನಸ್ಸಿಗೆ ಭಾಸವಾಗುವುದೆಲ್ಲ ಕಾಲಾಂತರದಲ್ಲಿ ನಾಶವಾಗದು ನಿಶ್ಚಿತವು. ಅದಕ್ಕಾಗಿ ಪರಬ್ರಹ್ಮವು ದೃಶ್ಯಕ್ಕಿಂತಲೂ ಬೇರೆ ಇರುತ್ತದೆ. ಯಾಕಂದ್ರ ಪರಬ್ರಹ್ಮ ಈ ನಾವು ನೋಡ್ತಾವಲ್ಲ, ಅದು ಕಾಣತಂದ್ರ ಅದು ಬೇರೆನೆ ಐತಿ. ಕಣ್ಣಿಗೆ ಕಾಣಿಸೋದು ಎಲ್ಲದು ನಶ್ವರ ಐತಿ. ಶಾಶ್ವತವಾದ ಬ್ರಹ್ಮವು ಅಶಾಶ್ವತವಾದದ್ದು ಮಾಯೆ ಎಂಬ ಸಿದ್ಧಾಂತವನ್ನು ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಿರುತ್ತಾರೆ. ಹೇಳಿ ಬಿಡು ನೋಡೋಣ. ಅಂದ್ರ ಇಲ್ಲಿ ಆ ಪರಬ್ರಹ್ಮವನ್ನ ಶಾಶ್ವತದಿಂದ ಪೂರ್ಣ ದೃಷ್ಟಿಯಿಂದ ನೋಡಿದಾಗ ಸತ್ಯ ಆಗ್ತತಿ. ಅದೇ ಸತ್ಯ ಅಂತ ಎಲ್ಲಾ ಶಾಸ್ತ್ರಗಳು ಹೇಳ್ತವೆ. ಮತ್ತೆ ನಾವು ಶಾಸ್ತ್ರವನ್ನ ಬಿಟ್ಟು ಬೇರೆ ಏನೋ ನೋಡಕ್ ಹೋಗ್ತೇವೆ ಅಂದ್ರ ಅದು ಅಜ್ಞಾನ ಆಗ್ತತಿ. ಇನ್ನು ಈ ಮುಂದಿನ ಸಮಾಸದಲ್ಲಿ ತನಗೆ ತಾನೇ ಮರೆತು ದೇಹ ಬುದ್ಧಿಯ ಲಕ್ಷಣವನ್ನು ಹೇಳಿರುತ್ತೇವೆ. ಮುಖ್ಯವಾಗಿ ನಾನು ಯಾರೆಂಬುದನ್ನು ತಿಳಿಯಬೇಕು. ಆಗ ಅಹಂಕಾರವನ್ನು ತ್ಯಜಿಸಿ ಆತ್ಮನೇ ತಾನಾಗಬೇಕು. ಅಂದರೆ ಸಹಜವಾಗಿ ಅಂತರಂಗದಲ್ಲಿ ಸಮಾಧಾನ ನೆಲೆಗೊಳ್ಳುತ್ತದೆ. ಅಂದ್ರೆ ಇಲ್ಲಿ ನನ್ನ ಸ್ವರೂಪ ಏನು ಅಂತ ತಿಳಿದಾಗ ಮಾತ್ರ ಸಮಾಧಾನ ಆಗ್ತದೆ, ಇಲ್ಲಂದ್ರ ಸಮಾಧಾನ ದೊರಕುವುದಿಲ್ಲ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಷಷ್ಠ ದಶಕೆ ದೃಶ್ಯ ನಿರಾಸನ ನಿರೂಪಣಂ ನಾಮಾಷ್ಟಮಿ ಸಮಾಸ 8 ಮುಕ್ತಾಯ. ಅಂದ್ರೆ ಇಲ್ಲಿ ಏನ್ ಹೇಳ್ತದಂದ್ರ ನೋಡುವ ಭಾವ ಬದಲಾಗ್ಬೇಕಾಗೈತಿ. ನೋಡುವ ಭಾವ ಬದಲಾಗ್ಬೇಕಂದ್ರ ತಾನ್ ಯಾರು ಅನ್ನೋದು ಗೊತ್ತಾಗ್ಬೇಕಾಗೈತಿ. ತಾನ್ ಯಾರು ಅಂತ ಗೊತ್ತಾದಾಗ ಮಾತ್ರ ಅದು ಬದಲಾಗಕ್ ಸಾಧ್ಯ ಅಂತ ಹೇಳ್ತಾ ಈ ನುಡಿಯನ್ನು ಮುಕ್ತಾಯ ಹೇಳ್ತದ ರಪ್ಪಾಜಿ. ಇನ್ನ 5 ನಿಮಿಷ ಆಯ್ತು, ಮುಂದಿಂದೊಂದು ಪ್ರಾರಂಭ ಮಾಡ್ತೇನೆ ರಪ್ಪಾಜಿ. ಸ್ವಲ್ಪ ಸಾರಾ ಶೋಧನ ನಿರೂಪಣೆ ನುಡಿ 34 ಸಮಾಸ 9. ಗುಪ್ತವಾಗಿ ಏರಳ ದ್ರವ್ಯವಿದ್ದರೂ ಸೇವಕರು ಅದನ್ನೇನೋ ಬಲ್ಲರು. ಅವರಿಗೆ ಬಹಿರಂಗದ ಜ್ಞಾನ ಮಾತ್ರ ಇರುತ್ತದೆ. ವಿಫಲವಾದ ಧನವನ್ನು ಗುಪ್ತವಾಗಿ ಇಟ್ಟಿರಲು ಹೊರಗೆ ಬೇರೆ ಪದಾರ್ಥಗಳೇ ಕಾಣಿಸುವವು. ಜಾಣರಾದವರು ಒಳಗಿರುವ ನಿಧಿಯನ್ನ ಹುಡುಕುವರು. ಅಂದ್ರ ಇಲ್ಲಿ ಹೊರಗಿನ ಅಜ್ಞಾನಿಗಳು ಹೊರಗೆ ನೋಡಿದ್ರ, ಸೇವಕರು ಹೊರಗೆ ನೋಡಿದ್ರ ಅಂದ್ರ ಅವ್ರಿಗೇನು ಕಾಣಲ್ಲ. ನಿಜವಾದ ಜ್ಞಾನ ಅನ್ನೋದು ಒಳಗಿರ್ತತಿ.
ಕಣ್ಣಿಗೆ ಕಾಣಿಸುವ ಈ ಜಗತ್ತೆಲ್ಲವೂ ಕರೆ ಕೊಟ್ಟಿ ಭಾಸವಿದ್ದು ಎಲ್ಲಾ ಜನರು ಅದನ್ನೇ ನೋಡುತ್ತಿರುವರು. ಆದರೆ ಯಾರಿಗೆ ವಿಚಾರ ಗೊತ್ತಿದೆಯೋ ಅವರು ಜಗತ್ತಿನೊಳಗಿರುವ ಸದ್ವಸ್ತುವನ್ನು ತಿಳಿದುಕೊಳ್ಳುವರು. ಜ್ಞಾನಿಯಾಗಿರ್ತಕ್ಕಂಥವ್ರು ಇದೆಲ್ಲದ ಆಗಿರುವುದಕ್ಕೆ ಆಧಾರ ಏನಿದೆ, ಇದೆಲ್ಲದ ಸೃಷ್ಟಿಗೆ ಕಾರಣ ಏನಿದೆ ಅನ್ನೋದನ್ನ ಜ್ಞಾನಿಗಳು ಹುಡುಕ್ತಾರೆ. ಅಜ್ಞಾನಿಗಳು ಅದನ್ನ ಹುಡ್ಕಕ್ಕೆ ಶಕ್ತಿ ಸಾಲದು. ತಳದಲ್ಲಿ ದನವಿರಿಸಿ ನೀರು ಬಿಟ್ಟರೆ ಅದಕ್ಕೆ ಜನರ ಸರೋವರ ತುಂಬಿದೆ ಎಂದು ಅನ್ನವರು. ಅದರೊಳಗಿನ ಮರ್ಮವು ಬಲ್ಲವರಾದ ಶ್ರೇಷ್ಠ ಜನರಿಗೆ ಮಾತ್ರ ಗೊತ್ತಿರುವುದು. ಹಾಗೆ ಹೆಚ್ಚಿನವರಾದ ಜ್ಞಾನಿಗಳು ಜಗತ್ತಿನೊಳಗಿನ ಶ್ರೇಷ್ಠ ವಸ್ತುವನ್ನು ಕಂಡು ಹಿಡಿದದ್ದು ಉಳಿದವರೆಲ್ಲರೂ ಕಾಣಿಸುವ ಪದಾರ್ಥಗಳ ಆಸೆಯನ್ನೇ ಮಾಡುತ್ತಿರುವರು. ಅಂದ್ರೆ ಜ್ಞಾನಿಯಾಗಿರ್ತಕ್ಕಂಥವ್ರಿಗೆ ಮಾತ್ರ ಅದನ್ನ ಕಂಡುಹಿಡಿಯಕ್ ಸಾಧ್ಯ ಆಗ್ತದೆ. ಉಳಿದಿರ್ತಕ್ಕಂಥವ್ರೆಲ್ಲರೂ ಮಣ್ಣೊಳಗೆ ನಿಧಿ ಮುಚ್ಚಿದಾಗ ಮೇಲೆ ಮಣ್ಣ ಐತಿ ಅಂತಾರ, ನೀರೊಳಗೆ ನಿಧಿ ಮುಚ್ಚಿದಾಗ ಮೇಲೆ ನೀರ ಐತಿ ಅಂತಾರ. ಆದ್ರೆ ಅದನ್ನ ಪರಾಮರ್ಶಿಸಲು ಆತ್ಮಜ್ಞಾನ ಬೇಕು. ಶ್ರೀಮಂತರು ಅಮೂಲ್ಯ ರತ್ನಗಳನ್ನು ಉಪಯೋಗಿಸುವರು. ಇದರ ಪ್ರಾರಬ್ಧದಂತೆ ಅವರವರಿಗೆ ಪ್ರಿಯವೆನಿಸುವುದು. ಒಬ್ಬರು ಕಟ್ಟಿಗೆ ಮಾರಿ ಉಪಜೀವಿಸುವರು, ಒಬ್ಬರು ಕೂಡಿ ಹಾಕುವರು. ಆದರೆ ಶ್ರೇಷ್ಠವನ್ನು ಭೋಗಿಸುವ ಅರಸರ ಮಾತೇ ಬೇರೆ. ಅಂದ್ರ ಇಲ್ಲಿ ರಾಜನಿಗೂ ಮತ್ತು ಅವ್ರಿಗೂ ವಿಮರ್ಶೆ ಮಾಡಿ ಹೇಳ್ತಾರ. ರಾಜನಾಗಿರ್ತಕ್ಕಂಥವನು ಉನ್ನತ ಭೋಗ ಜೀವನವನ್ನ ಮಾಡಿದ್ರೆ, ಕೇವಲ ಕೆಳಗಿನ ಭಾವದಲ್ಲಿ ಇರ್ತಕ್ಕಂಥವ್ರು ಕೇವಲ ಕಟ್ಟಿಗೆ ಮಾರಿ ಅಥವಾ ಉಪಜೀವನವನ್ನು ಮಾಡ್ತಾರೆ. ರಾಜರಾಗಿರ್ತಕ್ಕಂಥವ್ರು ಬಂಗಾರ ತಟ್ಟೆ ಊಟ ಮಾಡಿದ್ರೆ, ಬಡವರಾಗಿರ್ತಕ್ಕಂಥವ್ರು ಕಂಚು ಹಿತ್ತಾಳಿದ್ರೊಳಗೆ ಊಟ ಮಾಡ್ತಾರೆ. ಯಾರಿಗೆ ವಿಚಾರವಿರುವುದು ಅವರು ಸುಖದ ಸ್ಥಿತಿಯಲ್ಲೇ ನೆಲೆಸಿದರು. ಉಳಿದವರು ಹತ್ತಿರದ ವಜ್ಜೆಯನ್ನೇ ಓಡುತ್ತಲೇ ಸತ್ತು ಹೋದರು. ಯಾರಿಗೆ ವಿಚಾರ ತಿಳಿದಿತೋ, ಯಾರಿಗೆ ಪಾರಮಾರ್ಥ ವಿಚಾರ ತಿಳಿತೋ ಅವ್ರಿಗೆ ಭವಸಾಗರವನ್ನ ಸುಲಭವಾಗಿ ದಡ ಸೇರ್ತಾರೆ. ಇದ್ರ ವಿಚಾರ ತಿಳಿಲಾರದವರು ಗೊಂದಲದೊಳಗೆ ಬಿದ್ದು ಒದ್ದಾಡ್ತಾರೆ. ಒಬ್ಬರು ಪಕ್ವನ್ನಗಳನ್ನು ಉಣ್ಣುವರು, ಮತ್ತೊಬ್ಬರು ವಲಸು ಕಿವುಚುವರು. ಹೀಗಿದ್ದರೂ ಎಲ್ಲರೂ ತಾವು ವರ್ತಿಸಿದ್ದರ ಬಗ್ಗೆಯೇ ಅಭಿಮಾನ ತಾಳುತ್ತಾರೆ. ಇರಲಿ, ಶ್ರೇಷ್ಠವಾದವರು ಸಾರಭೂತ ವಸ್ತುವನ್ನು ಅನುಭವಿಸಬೇಕೇ ಹೊರತು ಕನಿಷ್ಠರಾದವರು ಅಸಾರವನ್ನು ತಕ್ಕೊಳ್ಳಬಹುದು. ಸಾರ ಅಸಾರಗಳ ಸಂಗತಿಯು ಜ್ಞಾನವುಳ್ಳವರಿಗೆ ಮಾತ್ರ ಗೊತ್ತಾಗ್ತದೆ. ಅಂದ್ರ ತಿಳಿದಂತವ್ರು ಉತ್ತಮವಾದ ಜೀವನವನ್ನು ಮಾಡ್ತಾರೆ, ಉತ್ತಮವಾದನ್ನ ಅನುಭವಿಸ್ತಾರೆ. ತಿಳಿಲಾರ್ದಗಳಿಗೆ ಸ್ಥಿರವೆಂದು ತಿಳಿತಾರೆ. ತಿಳಿಲಾರ್ದವ್ರು ಇವನ್ನ ಈ ಪ್ರಪಂಚನೇ ಸತ್ಯ ಇದೆ ಎಲ್ಲಾ ಅನುಭವಗಳು ಆಗ್ತಾರೆ. ಜ್ಞಾನಿ ಆಗಿರ್ತಕ್ಕಂಥವನು ಇದನ್ನೊಂದು ತೃಣಾದ ಸ್ವರೂಪದಲ್ಲಿ ಕಾಣ್ತಾನೆ. ಪುರುಷ ಚಿಂತಾಮಣಿಗಳು ಗುಪ್ತವಾಗಿದ್ದು ಅರಳು ಗಾಜಿನ ಮಣಿಗಳು ಪ್ರಕಟವಿರುತ್ತದೆ. ಬಂಗಾರ ರತ್ನಗಳ ಕಣಿಯೇ ನೆಲದಲ್ಲಿ ಗುಪ್ತವಿದ್ದು ಕಲ್ಲು ಮಣ್ಣುಗಳು ಪ್ರಕಟವಿರುತ್ತದೆ. ಬಲಮುಡಿ ಶಂಖ, ಬಲಮುಡಿ ಬೆಳ್ಳಿ ಮತ್ತು ಅಮೂಲ್ಯ ವನಸ್ಪತಿಗಳು ಗುಪ್ತವಿದ್ದು ಶಿಂಪಿಗಳು, ಔಡಲ, ಗೋಳಗೋಳಿಕೆಯ ಗಿಡಗಳು ಮಾತ್ರ ಏರಳವಾಗಿರುತ್ತವೆ. ಅಂದ್ರೆ ಬೆಲೆಬಾಳುವಂತವು ಮರೆಯಾಗಿರ್ತಾವ. ಮುತ್ತು ರತ್ನಗಳ ಹೆಂಗ ಮರೆಯಾಗಿರ್ತಾವೋ, ಆ ಅದಿರಿನೊಳಗೆ ಖನಿಜಾಂಶದೊಳಗೆ ಹೆಂಗ್ ಮರೆಯಾಗಿರ್ತಾವೋ ಹಂಗ ಈ ಮಹಾತ್ಮರ ನುಡಿಗಳು ಕೂಡ, ಈ ಆತ್ಮ ವಿಚಾರ ಕೂಡ ಮರೆಯಾಗಿರ್ತತಿ. ಇದನ್ನ ಬಲ್ಲಂತ ಗುರುವಿನ ಸಂಘದಿಂದ, ಆತ್ಮಜ್ಞಾನಿಗಳ ಸಂಘದಿಂದ ನಾವಿದನ್ನ ಕಾಣ್ಕೋಬೇಕಾಗ್ತದೆ. ಕಾಣ್ಲಿಲ್ಲ ಅಂದ್ರೆ ಹೊರಗಿನ ಔಡ್ಲಿ ಗಿಡ, ಹಳ್ಳಿ ಗಿಡ ಇಂಥವನ್ನ ನೆಚ್ಕೊಂಡು ಇರ್ಬೇಕಾಗ್ತದೆ. ಆದರೆ ಕಳ್ಳಿಯು ಮಾತ್ರ ಅದ್ಭುತ ಇಲ್ಲ. ಗುರುವಿನ ವೃಕ್ಷಗಳು ಸಿಗುವುದಿಲ್ಲ, ಬರೀ ಜಾಲಿ ಗಿಡಗಳು ಬೇಕಾದಷ್ಟು ಇರುವವು. ಕಾಮಧೇನವೆನ್ನುವುದು ಇಂದ್ರನಿಗೆ ಗೊತ್ತು. ಅಂದ್ರ ಇಲ್ಲಿ ಹೊರಗ್ ಬರೀ ಜಾಲಿ ಗಿಡ, ಮುಳ್ಳು ಗಿಡ, ಕಳ್ಳಿ ಗಿಡ ಕಾಣ್ತಾವ, ಶ್ರೀಗಂಧದ ಮರಗಳು ಅಂತವ್ ಕಾಣಲ್ಲ. ಅದರಂತೆ ಈ ಜಗತ್ತಿನಲ್ಲಿ ಗೊಡ್ಡು ಆಕಳುಗಳು ಮಾತ್ರ ಅನೇಕವಿರುತ್ತವೆ. ಅತ್ಯಂತ ಶ್ರೇಷ್ಠವಾದ ಭಾಗ್ಯವನ್ನೇ ಆ ರಸನೆ ಭೋಗಿಸಬೇಕು. ಉಳಿದವರಿಗೆ ಅವರ ದೈವಾನುಸಾರವಾಗಿ ಅಲ್ಪ ಸ್ವಲ್ಪ ಮಾತ್ರ ಸಿಗುವುದು. ಅಂದ್ರ ಇಲ್ಲಿ ಜಗತ್ನಾಗೆಲ್ಲ ಗೊಡ್ಡ ಆಕಳುಗಳಂದ್ರೆ ಇಲ್ಲಿ ಜ್ಞಾನ ಇಲ್ದವ ಅಂತ ಹೇಳ್ತಿದಾರೆ. ಜ್ಞಾನ ಇಲ್ಲದವರು ಈ ಹೊರಗಿನದ್ರೊಳಗೆ ತೃಪ್ತಿ ಪಡ್ಕೋಬೇಕಾಗ್ತದೆ. ಜ್ಞಾನ ಇದ್ದಂತ ಅರಸನು ಸುಖಭೋಗವನ್ನು ಅನುಭವಿಸ್ತಾನ. ಇಲ್ಲಿ ಅರಸನಂದ್ರ ಆತ್ಮಜ್ಞಾನ ಉಳ್ಳವನು ಅನ್ನೋ ವಿಚಾರ. ಉಳಿದವರಿಗೆ ಅವರ ದೈವಾನುಸಾರವಾಗಿ
ಅಲ್ಪ ಸ್ವಲ್ಪ ಮಾತ್ರ ಸಿಗ್ತದೆ. ಜನರು ಅನೇಕ ತರದ ಉದ್ಯೋಗಗಳನ್ನು ಮಾಡುತ್ತಾ ಎಲ್ಲರೂ ಧನವಂತರೇ ಆಗಬೇಕೆನ್ನುವರು, ಆದರೆ ಕುಬೇರನ ಐಶ್ವರ್ಯವು ಯಾರಿಗೂ ಬರಲಾರದು. ಇವೆಲ್ಲ ದೃಷ್ಟಾಂತಗಳಂತೆ ಜ್ಞಾನಿ ಯೋಗಿವರ್ಯರು ಪರಮಾತ್ಮನೆಂಬ ಗುಪ್ತ ಧನ ಲಾಭದ ಒಡೆಯರಾಗಿರುವರು. ಇಲ್ಲಿ ಆ ಧನ ಕುಬೇರನ್ ಎಲ್ಲರೂ ಶ್ರೀಮಂತರಾಗ್ಬೇಕಂತ ಹೋಗ್ತಾರೆ, ಆದ್ರೆ ಅವ್ರಿಗೆ ಯಾರಿಗೆ ಆ ಶ್ರೀಮಂತಿಗೆ ಸಿಗಲ್ಲ, ಅದ್ರ ಜೊತೆಗೆ ದುಃಖನೇ ಸಿಗ್ತತಿ. ಆದ್ರೆ ಜ್ಞಾನಿ ಯೋಗಿ ವರ್ಯರು ಮಾತ್ರ ಆ ಪರಮಾತ್ಮನೆಂಬ ಗುಪ್ತ ಧನವನ್ನೇ ಅನುಭವಿಸ್ತಾರೆ. ಧನವ ಗಳಿಸಬೇಕಂತದ್ದ ನರ ಮಾನವರಿಗೆ ಕಾಣಿಸದಂತದ್ದ, ಸಂತೆಯಲ್ಲಿಟ್ರು ಕದಿಯದಂತದ್ದ, ಯಾರ್ದು ಎಂದು ನಮ್ಮನ್ನು ಬಿಟ್ಟು ಹೋಗದಂತದ್ದ, ಎಂದೆಂದಿಗೂ ನಮ್ಮ ಅಂತರಂಗದೊಳಗೆ ಸ್ಥಿರವಾಗಿ ಉಳಿಯೋದಂತದ್ದನ್ನ ಗಳಿಸ್ಬೇಕು. ಅದನ್ನು ಗಳಿಸ್ಬೇಕು ಅಂತ ಯೋಗಿ ವರ್ಯರ ಸಂಘದಿಂದ, ಅಂತ ಗುರುಗಳ ಸಂಘದಿಂದ. ಉಳಿದ ಹೊಟ್ಟೆಯ ಸೇವಕರು ಅನೇಕ ಮತಾಂತರಗಳನ್ನು ಹುಡುಕುತ್ತಲೇ ಹೋಗುವರು. ಮತಿತಾರ್ಥವೇನೆಂದರೆ ಸಾರ ವಸ್ತುವು ಕಾಣಿಸುವುದಿಲ್ಲ ಮತ್ತು ಅಸಾರ ವಸ್ತುವು ಎಲ್ಲರಿಗೂ ಕಾಣಿಸುವುದು. ಯಾಕಂದ್ರ ಇಲ್ಲಿ ಅಸಾರವೇ ಕಣ್ಣಿಗೆ ಕಾಣ್ತತಿ, ಅಸಾರವೇ ತುಂಬೈತಿ, ಅದರಿಂದ ಅವೇ ಕಣ್ಣಿಗೆ ಕಾಣ್ತಾವು. ಈ ಸಾರ ವಿಚಾರ ಅನ್ನೋದ ತನ್ನ ಅಂತರಂಗದೊಳಗ ಸಾಧುಗಳು ಸಂಘದಿಂದ, ಮಹಾತ್ಮರ ಸಂಘದಿಂದ ಹುಡುಕ್ಬೇಕು. ಸಾಧುಗಳು ಮಾತ್ರ ಈ ಸಾರ ವಿಚಾರವನ್ನು ಅರಿತಿದ್ದಾರೆ. ಉಳಿದವರಿಗೆ ಇದನ್ನೇನು ಹೇಳುವುದು, ಹೇಳಿದರೂ ಅವರಿಗೆ ಉಪಯೋಗವಾಗುವುದಿಲ್ಲ. ಏಕೆಂದರೆ ಅವರು ಕರೆ ಕೊಟ್ಟಿ ಇವುಗಳನ್ನೇ ಪರೀಕ್ಷಿಸಿ ನೋಡುವುದೇ ಇಲ್ಲ. ಸಾಧು ಸಂತರ ಗುರುತುಗಳನ್ನ ಆದಿಯಿಂದ ಸಾರವನ್ನು ತಿಳಿತಾರೆ. ಅಂದ್ರ ಜ್ಞಾನಿಯಾಗಿರ್ತಕ್ಕಂಥವನು ಮಾತ್ರ ಈ ಜ್ಞಾನವನ್ನ ತಿಳಿಯೋದಕ್ಕೆ ಸಾಧ್ಯ ಇದೆ, ಅಜ್ಞಾನಿಗಳಿಗೆ ಇದು ಎಂದು ತಿಳಿಯಲಾರದು. ಇಲ್ಲಿವರೆಗೆ ಇಷ್ಟು ಮುಗಿಸಣ್ರಪ್ಪ. ಉಳಿದ ಅಧ್ಯಾಯವನ್ನ ನಾಳೆ ನೋಡನ್ರಿ. ಶರಣಾರ್ಥಿ ಅಪ್ಪಾಜಿ. ನಿಮ್ಮೆಲ್ಲರ ಪಾದಕ್ಕೊಂದಿಸುತ್ತಾ ಇದನ್ನ ಮುಕ್ತಾಯ ಹೇಳ್ತಿದ್ದೇನ್ರಪ್ಪಾಜಿ.